ನನ್ನ ಮನೆ ಒಡವೆ ಕದ್ದು ಹಡ ಮಾಡೋದಕ್ಕೆ ಎಷ್ಟು ಧೈರ್ಯ ನಿನಗೆ? ಈ ತಂದೆ ಮಗನ ಸಂಬಂಧ ಇವತ್ತಿಗೆ ಸತ್ತೋಯ್ತು. ನೀನೀಗ್ಲೇ ಯಾರ ಕಣ್ಗೂ ಬೀಳ್ದಂಗೆ ದೇಶಾಂತರ ಹೋಯ್ತಾ ಇರ್ಬೇಕು. ಇಲ್ಲ ಅಂದ್ರೆ ಮನೆ ಮನೆಗೂ ಈ ಮೇಟ್ರು ಕಳ್ಳ ಅಂತ ಸುದ್ದಿ ಸಾರಿಸ್ಬಿಡ್ತೀನಿ. ನಾನು ಮಾಡಿದ ತಪ್ಪು ಈ ಮನೆನೇ ಸರ್ವನಾಶ ಆಗೋ ಹಂತಕ್ಕೆ ಬಂದಿದೆ. ಇಷ್ಟಕ್ಕೆಲ್ಲ ನಾನೇ ಕಾರಣ. ಪಾಪಿ ನಾನು, ಪಾಪಿ. ಈ ವಿಷಯ ಹೊರಗಿನ ಪ್ರಪಂಚಕ್ಕೆ ಗೊತ್ತಾದ್ರೆ ಮೇಷ್ಟ್ರು ಕಳ್ಳ ಅಂತಾರೆ, ಕಳ್ಳ. ನನ್ನ ಮುಖ ನೋಡಿದ್ರೆ ಅಂತ ಉಗಿತಾರೆ. ಯಾವ ಮುಖ ಹೊತ್ಕೊಂಡು ನೋಡೋಣ? ಯಾವ ನೈತಿಕತೆ ಇಟ್ಕೊಂಡು ಬದುಕಿ? ಇಲ್ಲ 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 ಇಲ್ಲ, ನಾನು ಬದುಕಿಲ್ಲ, ನಾನು ಬದುಕಿಲ್ಲ. ಅಪ್ಪಾಜಿ, 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 ಎಲ್ಲಿ ಹೋದ್ರು? ಕಾಣಿಸ್ತಾನೆ ಇಲ್ವಲ್ಲ. ಎಲ್ಲಿ ಹೋಗಿರ್ಬೋದು? ಬೆಳಗ್ಗೆಯಿಂದನೂ ಕಾಣಿಸ್ತಾನೆ ಇಲ್ವಲ್ಲ. ಯಾರಿದನ್ನ ಮೊದಲು ಓದ್ತಾರೋ ಅವ್ರು ಗಾಬರಿ ಆಗ್ಬೇಡಿ. ವಿಷಯನ ದೊಡ್ಡದು ಮಾಡಕ್ಕೆ ಹೋಗ್ಬೇಡಿ. ಎಲ್ಲರೂ ಗಾಬರಿ ಆಗ್ತಾರೆ. ಇನ್ನು ನಾನು ಕಾಯಕ್ಕಾಗಲ್ಲ. ಎಲ್ಲರೂ ದಯವಿಟ್ಟು ಕ್ಷಮಿಸಿ. ನಾನು ಪ್ರತಿ ಕ್ಷಣ ನೋವಲ್ಲಿ ಬೇಯ್ತಾ ಇದ್ದೀನಿ. ನಿಮ್ಮೆಲ್ಲರೂ ಮುಂದೆನೂ ಸತ್ಯ ಮುಚ್ಚಿಟ್ಟು ಮುಖವಾಡ ಹಾಕೊಂಡು ಬದುಕ್ತಾ ಇದ್ದೀನಿ. ನನ್ನ ಮಗಳ ಜೀವನ ಸರಿ ಮಾಡಬೇಕು ಅಂತ ಸೊಸೆ ಒಡೆಯನ್ನ ತಗೊಂಡ್ಬಿಟ್ಟೆ. ಮುಂದೆ ದುಡ್ಡು ಕೊಟ್ಟು ಬಿಡಿಸ್ಕೊಂಡ್ರೆ ಆಯಿತು. ಸದ್ಯಕ್ಕೆ ಗ್ರೀಷ್ಮನ ಜೀವನ ಮುಖ್ಯ ಅಂತ ನನಗನ್ಸಿತ್ತು. ಅವಳು ಓದಷ್ಟೇ ಅಲ್ಲ, ಕೆಲವು ಕಷ್ಟಗಳಿಂದ ಪಾರು ಮಾಡೋ ಜವಾಬ್ದಾರಿ ತಂದೆ ಆಗಿ ನನಗಿದೆ. ಅದೇ ಕಾರಣಕ್ಕೆ ಅವಳನ್ನ ಫಾರಿನ್ಗೆ ಕಳಿಸೋ ಯೋಚನೆ ಮಾಡಿದ್ದೆ. ಆದರೆ ನನ್ನ ಜವಾಬ್ದಾರಿನ ಸರಿಯಾದ ದಾರಿಯಲ್ಲಿ ನಿಭಾಯಿಸಿದೆ. ಇಂಥ ಕೆಲಸ ಮಾಡಿಬಿಟ್ಟೆ. ಗೌರಿ, ನಿನ್ನ ತಂದೆ ಬಗ್ಗೆ ನೀನು ತಪ್ಪಾಗಿ ತಿಳ್ಕೊಬೇಡಮ್ಮ. ಅಳಿ ಅಂದರೆ ನನ್ನ ಕ್ಷಮಿಸಿ. ನನ್ನ ಹುಡುಕೋ ಪ್ರಯತ್ನ ಮಾಡಬೇಡಿ. ಮೀರಾವಯ್ಯ, ನಿಮ್ಮನ್ನು ಹೀಗೆ ಬಿಟ್ಟು ಹೋಗ್ತಿರೋದಕ್ಕೆ ನನ್ನ ಕ್ಷಮಿಸ್ತೀರ ಅಲ್ವಾ? ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ನನಗೆ ಈ ತಪ್ಪಿತಸ್ಥ ಭಾವನೆ ಇಟ್ಕೊಂಡು ಬದುಕಕ್ಕಾಗ್ತಿಲ್ಲ. ನನ್ನ ಮೇಲೆ ನನಗೆ ಅಸಹ್ಯ ಅನಿಸ್ತಾ ಇದೆ. ಮೇಷ್ಟ್ರನ್ನ ಗೌರವ ಕಳ್ಕೊಂಡು ನನಗಿರೋಕ್ಕಾಗಲ್ಲ. ಎಲ್ಲನೂ ಕಳ್ಕೊಂಡು ನಾನು ಈ ಪ್ರಾಣ ಹೊತ್ಕೊಂಡು ಯಾಕೆ ಇರಬೇಕು? ಗೌರಿ ಶಂಕರ